ಈ ವಿಡಿಯೋನಂತೂ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಈ ವಿಡಿಯೋ 100% ನಿಮ್ಮ ಲೈಫ್ನೇ ಚೇಂಜ್ ಮಾಡೋಕತ್ತೆ. ನಿಮ್ಗೊಂದು ಐ ಓಪನಿಂಗ್ ವಿಡಿಯೋ ಆಗಿರುತ್ತೆ. ನೀವು ಬಿಸ್ನೆಸ್ ಮಾಡ್ತಾ ಇರಿ, ಸೆಲ್ಫ್ ಎಂಪ್ಲಾಯ್ಡ್ ಆಗಿರಿ, ಜಾಬ್ ಮಾಡ್ತಾ ಇರಲಿ ಅಥವಾ ಒಬ್ಬ ಸ್ಟೂಡೆಂಟ್ ಆಗಿರಲಿ, ಈ ವಿಡಿಯೋನಂತೂ 100% ಮಿಸ್ ಮಾಡೋಕೆ ಹೋಗ್ಬಿಡಿ. ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ವಿಡಿಯೋ ನಿಮಗೆ ದುಡ್ಡಿನ ಮೇಲಿರುವಂಥ ಮೈಂಡ್ ಸೆಟ್ನೇ ಚೇಂಜ್ ಮಾಡೋಕತ್ತೆ. ಪ್ರತಿಯೊಬ್ಬರು ಯಾವುದೇ ರೀತಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ತಾರೆ, ಆದರೆ ಆ ದುಡ್ಡನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ರಿಚ್ ಆಗಬೇಕು ಅಂತ ಕಂಪ್ಲೀಟ್ ಒಂದು ರೋಡ್ ಮ್ಯಾಪ್ ಸಿಗುತ್ತೆ. ಅದೇ ರೀತಿ ಇದನ್ನು ಬರೆದಿರೋರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಕೂಡ ಒಬ್ಬ ಫೈನಾನ್ಷಿಯಲ್ ಆಥರ್, ಮತ್ತು ಇವರು ಕೂಡ ಒಬ್ಬ ರಿಚ್, ಇವರು ಕೂಡ ಒಬ್ಬ ಮಿಲಿಯನರ್. ನಾನಿವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟಿರೋ ಬುಕ್ ಹೆಸರು ದ ಆಟೋಮೆಟಿಕ್ ಮಿಲಿಯನರ್ ಅಂತ. ಈ ಬುಕ್ನ ಬರೆದಿರೋದು ಡೇವಿಡ್ ಬಾಕ್ ಅವರು. ಇವರೊಬ್ಬರು ಅಮೇರಿಕನ್ ಫೈನಾನ್ಷಿಯಲ್ ಆಥರ್ ಆಗಿರ್ತಾರೆ. ಇವರು ಜನರಿಗೆ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತಾರೆ. ಫೈನಾನ್ಷಿಯಲ್ ಎಜುಕೇಷನ್ ಅನ್ನೋದು ನಮಗೆ ಎಷ್ಟು ಮುಖ್ಯ, ಮತ್ತು ಇದರ ರಿಲೇಟೆಡ್ ತುಂಬ ಬುಕ್ಸ್ನ ಬರೆದಿರ್ತಾರೆ, ತುಂಬ ಸೆಮಿನಾರ್ಸ್ನ ಕೊಟ್ಟಿರ್ತಾರೆ. ಜನರಿಗೆಲ್ಲೂ ಫೈನಾನ್ಷಿಯಲ್ ಅಡ್ವೈಸ್ ಮಾಡ್ತಾ ಇರ್ತಾರೆ, ಎಲ್ಲರೂ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂತ. ಈ ರೀತಿ ಇವರು ಅಮೇರಿಕನ್ನಲ್ಲೇ ಫೇಮಸ್ ಫೈನಾನ್ಷಿಯಲ್ ಆಥರ್ ಆಗಿರ್ತಾರೆ. ಇವರು ತುಂಬ ಫೈನಾನ್ಷಿಯಲ್ ರಿಲೇಟೆಡ್ ಬುಕ್ ಬರೆದಿರ್ತಾರೆ. ಇದನ್ನು ನೋಡಿ ಒಬ್ಬರು ಕಪಲ್ಲು ಡೇವಿಡ್ ಬಾಕ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡವ್ರನ್ನ ಮೀಟ್ ಆಗೋಕ್ಕೆ ಬರ್ತಾರೆ. ಆ ಕಪಲ್ ಹೆಸರೇನೆ ಜಿಮ್ ಆ್ಯಂಡ್ ಸೂಯಿ. ಇವರಿಬ್ಬರು ಬಂದು ಡೇವಿಡ್ ಅವ್ರಿಗೆ ತಮ್ಮ ಫೈನಾನ್ಷಿಯಲ್ ರಿಪೋರ್ಟ್ ಕೊಡ್ತಾರೆ. ನಾವು ಇವಾಗ 50s ಇದ್ದೀವಿ, ನಾವು ರಿಟೈರ್ಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ರಿಟೈರ್ಡ್ ಆಗೋದಕ್ಕೆ ಇದು ಕರೆಕ್ಟ್ ಟೈಮ್ ಹೌದಾ ಅಲ್ವಾ ಅಂತ ಈ ರಿಪೋರ್ಟ್ ನೋಡಿ ಹೇಳಿ ಅಂತ ತಮ್ಮ ರಿಪೋರ್ಟ್ನ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಇವರು ನೋಡೋದಕ್ಕೆ ತುಂಬ ಆ್ಯಾವ್ರೇಜಿಂಗ್ ಆಗಿರ್ತಾರೆ. ಇವರೆಲ್ಲನೂ ಮಿಲಿಯನರ್ಸ ಅನ್ನೋ ರೇಂಜಿಗೆ ಇವರು ಇರ್ತಾರೆ. ಇದನ್ನು ನೋಡಿಬಿಟ್ಟು ಡೇವಿಡ್ ಬಾಕ್ ಅವ್ರಿಗೆ ಡೌಟ್ ಬರುತ್ತೆ. ಡೌಟಿಂದಾನೇ ಅವ್ರು ರಿಪೋರ್ಟ್ ಇಸ್ಕೊತಾರೆ. ರಿಪೋರ್ಟ್ ಇಸ್ಕೊಂಡು ಮೊದಲು ಇವರಿಬ್ಬರು ಸ್ಯಾಲ್ರಿ ನೋಡ್ತಾರೆ. ಇವರಿಬ್ಬರು ಗಂಡ ಹೆಂಡತಿ ಸ್ಯಾಲ್ರಿ ಸೇರಿ $30,000 ಇರುತ್ತೆ. ಒಬ್ಬ ಆ್ಯಾವ್ರೇಜ್ ಅಮೇರಿಕನ್ ಕಪಲ್ಸು $50,000 ಆದರೂ ದುಡಿತಾರೆ ಆ್ಯಾವ್ರೇಜ್ ಆಗಿ. ಅಂಥದ್ರಲ್ಲಿ ಇವರು $30,000 ದುಡಿತಾ ಇದ್ದಾರೆ. ಮತ್ತು $50,000 ದುಡಿಯೋರೆ 60 ವರ್ಷ ಆದರೂ ಇನ್ನೂ ರಿಟೈರ್ಡ್ ಆಗೋಕ್ಕೆ ಒದ್ದಾಡ್ತಿರ್ತಾರೆ. ಅಂಥದ್ರಲ್ಲಿ ಇವರು ಆ್ಯಾವ್ರೇಜ್ ಸ್ಯಾಲ್ರಿಗಿಂತ ಕಡಿಮೆ ತೊಗೊಂಡು ಇವರು 50 ರಿಟೈರ್ಡ್ ಆಗಬೇಕಂತ ಬಂದಿದ್ದಾರೆ. ಇವರೆಲ್ಲ ರಿಟೈರ್ಡ್ ಆಗ್ತಾರಾ ಅಂತ ಅವರು ಡೌಟಿಂದ ನೋಡ್ತಾರೆ. ಮುಂದೆ ರಿಪೋರ್ಟ್ ಓದ್ತಾ ಇವರೇ ಶಾಕ್ ಆಗ್ತಾರೆ. ಯಾಕಂದರೆ ಆ ರಿಪೋರ್ಟಲ್ಲಿ ಇವರಿಗೆ ನೆಟ್ವರ್ತ್ $2 million ಇರುತ್ತೆ. ಇದು 50,000 ಸ್ಯಾಲ್ರಿ ತೊಗೊಂಡವರು ಕೂಡ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ, ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ. ಇವ್ರ ಹತ್ರ $2 million ವೆಲ್ತ್ ಇರುತ್ತೆ. ಇದನ್ನು ನೋಡಿ ಇವ್ರು ಶಾಕ್ ಆಗ್ತಾರೆ. ಮುಂದೆ ಅದೇ ರೀತಿ ಓದ್ಕೊತಾನೆ ಹೋಗ್ತಾರೆ. ಅವ್ರಿಗೆ ಯಾವುದೇ ರೀತಿ ಡೆಟ್ ಇರಲ್ಲ, ಮತ್ತು ಇವ್ರಿಗೆ ಇರೋದಕ್ಕೊಂದು ಸ್ವಂತ ಮನೆ ಇರುತ್ತೆ, ಮತ್ತು ಆ ಮನೆ ಬಿಟ್ಟು ಇನ್ನೂ ಒಂದು ಮನೆನ ರೆಂಟಿಗೆ ಬಿಟ್ಟಿರ್ತಾರೆ, ಮತ್ತು ಮಕ್ಕಳು ಮದುವೆ ಎಜುಕೇಷನ್ ಎಲ್ಲ ಮುಗಿದಿರುತ್ತೆ. ಇಷ್ಟೆಲ್ಲ ಮುಗಿದ್ರು ಕೂಡ ಇನ್ನೂ $2 million ವೆಲ್ತ್ನ ಇವರು ಅಚೀವ್ ಮಾಡಿರ್ತಾರೆ. ಇದನ್ನು ನೋಡಿ ಡೇವಿಡ್ ಬಾಕ್ ಅವ್ರಿಗೆ ಶಾಕ್ ಆಗುತ್ತೆ. ಇವರೆಲ್ಲನೂ ರಿಟೈರ್ಮೆಂಟ್ ಆಗ್ತಾರಾ ಅನ್ನೋ ಮೈಂಡ್ ಸೆಟ್ನ ಅವ್ರು ತಗಾಗ್ತಾರೆ. ಇವ್ರನ್ನ ನೋಡಿ ಅವರು ಮಿಡಿಲ್ ಕ್ಲಾಸ್ ಅವ್ರು ಅನ್ಕೊಂಡಿರ್ತಾರೆ. ಅವಾಗ ಅರ್ಥ ಆಗುತ್ತೆ ಇವರು ರಿಯಲ್ ಮಿಲಿಯನರ್ಸ್ ಅಂತ. ಅವಾಗ ಡೇವಿಡ್ ಬಾಕ್ ಅವರು ಇನ್ಸ್ಪೈರ್ ಆಗಿ ಇದನ್ನೆಲ್ಲ ನೀವು ಹೇಗೆ ಮಾಡಿದ್ರಿ ಅಂತ ಒಬ್ಬ ಫೈನಾನ್ಷಿಯಲ್ ಆಥರ್ ಆಗಿ ಅವರೇನೇ ಕೇಳ್ತಾರೆ. ಈ ರೀತಿ ನೀವು ಹೇಗೆ ಸಾಧ್ಯ ಆಯಿತು ನಿಮಗೆ, ಮತ್ತು ನಿಮ್ಗೆ ಯಾವುದೇ ರೀತಿ ಡೆಟ್ ಇಲ್ಲ, ನನಗೆ ನಿಮ್ಮ ಸ್ಟೋರಿ ಕೇಳಬೇಕಾಗಿ ಅಂತ ಅನಿಸ್ತಾ ಇದೆ, ನಿಮ್ಮ ಸ್ಟೋರಿ ತುಂಬ ಇನ್ಸ್ಪೈರಿಂಗ್ ಆಗಿದೆ, ನನಗೂ ಕೂಡ ಗೈಡ್ ಮಾಡಿ, ನೀವು ಹೇಗೆ ಮಿಲಿಯನರ್ ಆದ್ರಿ ಅಂತ ಡೇವಿಡ್ ಅವ್ರು ಕೇಳ್ತಾರೆ. ಅವಾಗ ಕಪಲ್ ಅವರು ಹೇಳೋಕೆ ಶುರು ಮಾಡ್ತಾರೆ, ನಾವೇನು ಅಂತ ಏನು ಎಕ್ಸ್ಟ್ರಾರ್ಡಿನರಿ ಮಾಡಿಲ್ಲ, ಎಲ್ಲರೂ ಮಾಡುವಂಥದ್ದನ್ನು ನಾವು ಮಾಡಿದ್ವಿ. ನಾವು ಕೂಡ ಎಂಗೇಜಲ್ಲೇ ಮದುವೆ ಆದ್ವಿ. ಎಂಗೇಜಲ್ಲೇ ಮದುವೆ ಆದ ತಕ್ಷಣ ನಮ್ಗೆ ಜಾಬ್ ಇತ್ತು, ಜಾಬಿಂದ ನಮಗೆ ಸ್ಯಾಲ್ರಿ ಬರ್ತಾ ಇತ್ತು. ಆದರೆ ನಾವು ಎಂಗೇಜಲ್ಲೇ ಮದುವೆ ಆಗಿರೋದ್ರಿಂದ ನಮಗೆ ದುಡ್ಡಿನ ಮೇಲೆ ಯಾವುದೇ ರೀತಿ ಹಿಡಿತಾ ಇರಲಿಲ್ಲ. ನಾವು ಹೆಂಗೆ ಬೇಕಂಗೆ ಖರ್ಚು ಮಾಡ್ತಾ ಇದ್ವಿ. ಪಾರ್ಟಿಗೆ ಹೋಗೋದು, ಸಿನಿಮಾಗೆ ಹೋಗೋದು, ಟ್ರಿಪ್ಗೆ ಹೋಗೋದು, ಈ ರೀತಿ ಮಾಡ್ತಾ ದುಡ್ಡನ್ನ ಖಾಲಿ ಮಾಡ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿ ದುಡ್ಡಿನ ಮೇಲೆ ಹಿಡಿತಾನೆ ಇರಲಿಲ್ಲ. ಯಾಕಂದರೆ ನಾವು ಇವಾಗ ಇನ್ನೂ ಹೆಂಗಾಗಿದ್ವಿ, ನಾವು ಲೈಫ್ನ ಎಂಜಾಯ್ ಮಾಡಬೇಕು, ಲೈಫ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾ ಇದ್ವಿ. ಒಂದು ಸ್ಟೇಜಲ್ಲಿ ನಾವು ಸಾಲದ ಸುಳಿಯೋಗೂ ಸಿಕ್ಕಾಕೊಳ್ಳೋ ಪರಿಸ್ಥಿತಿಗೆ ಬಂದಿತ್ತು. ಆ ಲೆವೆಲಿಗೆ ನಾವು ದುಡ್ಡು ಖರ್ಚು ಮಾಡ್ತಾ ಇದ್ವಿ. ಈ ರೀತಿ ನಾವು ದುಡ್ಡು ಖರ್ಚು ಮಾಡ್ತಾ ಹೋದರೆ ನಾವು ರಿಚ್ ಆಗೋದಿರಲಿ, ನಮ್ಮ ಜೀವನನ ಸರ್ವೈವ್ ಮಾಡೋಕೆ ಕೂಡ ಸಾಲ ಮಾಡಬೇಕಾಗತ್ತೆ ಅಂತ ಅಂದ್ಕೊಂಡು ಅವತ್ತಿಂದಾನೇ ಅವರು ಆಟೋಮೆಟಿಕ್ ಸಿಸ್ಟಮ್ನ ತೊಗೊಂಬರ್ತಾರೆ. ಅಂದರೆ ತಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿದ್ದಾಗೇ ಆ ದುಡ್ಡು ಕಟ್ಟಾಗಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಬೀಳಬೇಕು. ಅಲ್ಲಿಂದ ಬೇರೆ ಬೇರೆ ಸ್ಟಾಕು, ಮ್ಯೂಚುವಲ್ ಫಂಡು ಅಂತ ಈ ರೀತಿ ಇನ್ವೆಸ್ಟ್ ಆಗಬೇಕು ಅಂತ ಇವ್ರು ಡಿಸೈಡ್ ಮಾಡ್ತಾರೆ. ಶುರುವಿನಲ್ಲಿ ತಮ್ಮ ಸ್ಯಾಲ್ರಿಯ 4% ಸೇವ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಟೈಮ್ ಜೊತೆಗೆ ಇವರು ಇನ್ಕ್ರೀಸ್ ಮಾಡ್ತಾ 15%ಗೆ ತೊಗೊಂಬರ್ತಾರೆ ತಮ್ಮ ಇನ್ವೆಸ್ಟ್ಮೆಂಟ್ನ. ಅದೇ ರೀತಿ ಟೈಮ್ ಜೊತೆಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸೇರಿ ಇವ್ರ ದುಡ್ಡು ಬೆಳೀತಾನೆ ಹೋಗುತ್ತೆ. ಇವ್ರ ದುಡ್ಡು ಬೆಳೀತಾ ಹೋದಾಗೆ, ಇವ್ರು ವೆಲ್ತ್ ಕ್ರಿಯೇಟ್ ಆಗ್ತಾ ಹೋದಾಗೆ, ಇವರು ತಮ್ಮ ಲೈಫ್ ಸ್ಟೈಲ್ನ ಇನ್ನೂ ಕಾಮನ್ ಮಾಡ್ತಾ ಬರ್ತಾರೆ, ಇನ್ನೂ ಆ್ಯಾವ್ರೇಜ್ ಮಾಡ್ತಾ ಬರ್ತಾರೆ, ಇನ್ನೂ ಸಿಂಪಲ್ ಆಗಿ ಇಡೋಕ್ಕೆ ಶುರು ಮಾಡ್ತಾರೆ. ಇವ್ರು ಬೇಕಾಬಿಟ್ಟು ಖರ್ಚು ಮಾಡೋದನ್ನು ನಿಲ್ಲಿಸ್ತಾರೆ. ಮತ್ತು ಇವರು ಎವ್ರಿ ಮಂತು ಬಜೆಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಬಜೆಟಿಂಗ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತು, ನಮ್ಮ ದುಡ್ಡನ್ನ ಜಾಸ್ತಿ ಉಳಿಸ್ತು ಅಂತ ಇವ್ರು ಹೇಳ್ತಾರೆ. ಬಜೆಟಿಂಗ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಬಜೆಟ್ನ ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಅದ್ರ ಬಗ್ಗೆ ಸಪ್ರೇಟ್ ಮಾಡ್ತೀನಿ, ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವರು ಬಜೆಟಿಂಗ್ ಮಾಡೋದು ಕಂಪಲ್ಸರಿ. ಅದಕ್ಕೋಸ್ಕರ ಬಜೆಟಿಂಗ್ ಮಾಡಿದ್ರಿಂದ ನಾವು ತುಂಬ ದುಡ್ಡು ಉಳಿಸಿದ್ವಿ. ಅದರಿಂದನೇ ನಾವು ಫೈನಾನ್ಷಿಯಲ್ ಎಜುಕೇಷನ್ ಇನ್ನೂ ಇಂಪ್ರೂವ್ ಆಯಿತು, ನಮ್ಮ ಫೈನಾನ್ಷಿಯಲ್ ನಾಲೆಜ್ ಇಂಪ್ರೂವ್ ಆಯಿತು, ನಮ್ಮ ಲೈಫ್ ಸ್ಟೈಲು ಇಂಪ್ರೂವ್ ಆಯಿತು ಅಂತ ಹೇಳ್ತಾರೆ. ಮತ್ತು ಈ ಬಜೆಟಿಂಗ್ ಮಾಡೋದ್ರಿಂದ ನಮಗೊಂದು ಕ್ಲೂ ಸಿಕ್ತು. ಆ ಈ ಕ್ಲೂ ಏನಂದರೆ ಅದೇ ಲಾಟೆ ಫ್ಯಾಕ್ಟರ್. ಈ ಲಾಟೆ ಫ್ಯಾಕ್ಟರ್ ಏನು ಅಂದರೆ, ಅಮೇರಿಕಾದಲ್ಲಿ ಒಂದು ಕಾಫಿ ಕುಡಿಯೋದಕ್ಕೆ $3.5 ಇದೆ. ಇದನ್ನು ಇವರು ಎವ್ರಿಡೇ ಒಂದು ಕಾಫಿ ಕುಡಿತಾ ಇರ್ತಾರೆ. ಈ ಕಾಫಿ ಕುಡಿಯೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದು ನಮಗೆ ಹೆಲ್ತ್ ಇಶ್ಯೂ ತರುತ್ತೆ. ಈ ಹೆಲ್ತ್ ಇಶ್ಯೂ ತರೋದ್ರಿಂದ ಇದು ಸುಮ್ಮನೆ ನಾವು ಹೊರಗಡೆ ಹೋಗಿ ಕಾಫಿ ಕುಡಿತಾ ಇದ್ದೀವಿ. ದಿನಕ್ಕೆ $3.5 ಅಂದರೆ ವರ್ಷಕ್ಕೆ $1,750 ಬರೀ ಕಾಫಿ ಖರ್ಚು ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿ ನೆಸಸರಿ ಅಲ್ಲ, ಇದು ಅನ್ನೆಸರಿ ಖರ್ಚು ಅಂತ ಆ ಬಜೆಟಿಂಗ್ ಮಾಡೋದ್ರಿಂದ ಫೈಂಡ್ ಮಾಡ್ತಾರೆ. ಇದರಿಂದ ಅವ್ರಿಗೆ ಇನ್ವೆಸ್ಟ್ಮೆಂಟ್ಗೆ ಇನ್ನೂ ದೊಡ್ಡ ಬೂಸ್ಟ್ ಸಿಗುತ್ತೆ, ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಈ ಎಕ್ಸಾಂಪಲ್ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವೇ ಏನಾದರೂ ಒಂದು $200 ಖರ್ಚು ಮಾಡ್ತಿದ್ದೀರಾ ಡೈಲಿ.
ಡೈಲಿ ಏನಕ್ಕೋ ಪೆಟ್ರೋಲ್ಗಾಗಲಿ ಏನಕ್ಕೋ ಸುಮ್ಮನೆ ಅನ್ನೆಸರಿ ಖರ್ಚು, ಆ ಖರ್ಚು ಮಾಡದೇ ಇದ್ರೂ ನಡೆಯುತ್ತೆ. ಅಂಥ ಖರ್ಚು ಸುಮ್ಮನೆ ಒಂದು 700 ರೂಪಾಯಿ ಖರ್ಚು ಮಾಡ್ತಾ ಇದೆ. ಈ ದುಡ್ಡನ್ನ ನೀವು ಡೈಲಿ 700 ರೂಪಾಯಿ ಖರ್ಚು ಮಾಡೋದನ್ನು ಬಜೆಟಿಂಗ್ ಮಾಡೋ ಮೂಲಕ ನೀವು ತಿಳ್ಕೊಂಡು ಇದನ್ನೇನಾದರೂ 200 ರೂಪಾಯಿನ ಸೇವ್ ಮಾಡ್ತಾ ಬಂದ್ರಿ ಅಂದ್ಕೊಳ್ಳಿ, ತಿಂಗಳಿಗೆ 6000 ಸೇವ್ ಮಾಡ್ತೀರಿ. ಇದೇ 6000ನ ನೆಕ್ಸ್ಟ್ 30 ವರ್ಷದವರೆಗೂ ನೀವು SIP ಮಾಡ್ತಾ ಹೋದರೆ ಜಸ್ಟ್ ಇಂಡೆಕ್ಸ್ ಫಂಡಲ್ಲಿ ಹಾಕಿದ್ರು 12ರಿಂದ 15% ಸಿಗುತ್ತೆ. ನಾನು 15% ತೊಗೊತೀನಿ. 15% ತೊಗೊಂಡು ನೀವು ತಿಂಗಳ 6000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನೆಕ್ಸ್ಟ್ 30 ವರ್ಷಕ್ಕೆ ನಿಮ್ಮ ಹತ್ರ 4,21,00,000 ಇರುತ್ತೆ. ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ 21 ಲಕ್ಷ ಮಾತ್ರ, ನಿಮಗೆ ರಿಟರ್ನ್ ಬಂದಿರೋದು 4 ಕೋಟಿ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ನೀವು ಬಜೆಟಿಂಗ್ ಮಾಡೋದ್ರಿಂದ ನಿಮಗೆ ದುಡ್ಡು ಎಲ್ಲಿ ಖರ್ಚಾಗ್ತಿದೆ, ನೀವು ನಿಮ್ಮ ಕ್ಯಾಶ್ ಎಲ್ಲಿ ಫ್ಲೋ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಅನ್ನೆಸರಿ ಖರ್ಚು ತುಂಬ ಜಾಸ್ತಿ ಇರುತ್ತೆ, ನಿಮಗೆ ಗೊತ್ತು ಕೂಡ ಆಗಲ್ಲ. ನಿಮ್ಗೆ ಗೊತ್ತಾಗಿದ್ದು ಯಾವಾಗ ಈ ಬಜೆಟ್ ಮಾಡಿದಾಗ. ಅದಕ್ಕೋಸ್ಕರ ಬಜೆಟಿಂಗ್ ಅನ್ನೋದು ಬರೀ ನೆಸೆಸಿಟಿ ಅಲ್ಲ, ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಅವ್ರು ಹೇಳ್ತಾರೆ. ನೀವೇನಾದರೂ ಶ್ರೀಮಂತ ಆಗಬೇಕು ಅಂದರೆ ದುಡ್ಡು ಎಷ್ಟು ನಿಮ್ಮ ಹತ್ರ ಜಾಸ್ತಿ ಇದೆ ಅನ್ನೋದು ಮುಖ್ಯ ಅಲ್ಲ, ನೀವು ದುಡ್ಡಿನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದು ಮುಖ್ಯ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡಿಗೆ ಯಾರಿಗಾದ್ರೂ 1 ಲಕ್ಷ ಸ್ಯಾಲ್ರಿ ಬರ್ತಾ ಇದೆ, ಅವ್ನು ಹೆಂಗೆ ಬೇಕಂಗೆ ಗೂಡಾಯಿಸ್ತಾ ಇದ್ದಾನೆ. ಅದೇ ನಿಮ್ಮ ಹತ್ರ ಏನೋ 10,000 ಸ್ಯಾಲ್ರಿ ಇದ್ದರೂ ಕೂಡ ನಿಮಗೆ ಫೈನಾನ್ಷಿಯಲ್ ಎಜುಕೇಷನ್ ಗೊತ್ತಿದೆ. ಆ 10,000ದಲ್ಲಿ 1,000 ಆದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ 1 ಲಕ್ಷ ಸ್ಯಾಲ್ರಿ ತೊಗೊಳ್ಳೋ ನಿಮ್ಮ ಫ್ರೆಂಡ್ ರಿಚ್ ಅಲ್ಲ, ನೀವು ರಿಚ್ಚು. ಬಡವ ಮತ್ತು ಶ್ರೀಮಂತ ಅನ್ನೋದು ದುಡ್ಡಲ್ಲ, ಮೈಂಡ್ ಸೆಟ್ಟಲ್ಲಿರುತ್ತೆ. ಅವನು 1 ಲಕ್ಷ ಬಿಟ್ಟು ನಾಳೆ 2 ಲಕ್ಷ ಸ್ಯಾಲ್ರಿ ಬಂದರೂ ಆ 2 ಲಕ್ಷಕ್ಕೆ ಮತ್ತೆ ನಾನು ಏನು EMI ಮಾಡಿಸ್ಬೋದು, ಮತ್ತೆ ನನ್ನ ಲೈಫ್ ಸ್ಟೈಲ್ ಹೇಗೆ ಅಪ್ಗ್ರೇಡ್ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾನೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನನಗೆ ಗೊತ್ತಿರಲ್ಲ, ಯಾಕಂದರೆ ಅವನ ಹತ್ರ ಫೈನಾನ್ಷಿಯಲ್ ನಾಲೆಜ್ ಇಲ್ಲ. ನಿಮ್ಮ ಹತ್ರ ಫೈನಾನ್ಷಿಯಲ್ ನಾಲೆಜಲ್ಲಿ ಇದೆ, ನೀವು 10,000 ಅಲ್ಲ ಜಸ್ಟ್ 5,000 ಕೊಟ್ಟರು ನಿಮ್ಗೆ ಹೆಂಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತು. ಅದೇ ರೀತಿ ಮುಂದೆ ನಿಮ್ಮ ಹತ್ರ 50 ಲಕ್ಷ ಬಂದರೂ ನೀವು ಮ್ಯಾನೇಜ್ ಮಾಡ್ತೀರಾ. ಅದಕ್ಕೋಸ್ಕರ ನಿಮ್ಮ ಹತ್ರ ಶ್ರೀಮಂತ ಆಗಬೇಕು ಅಂದ್ಕೊಂಡ್ರೆ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಅವಶ್ಯಕತೆ ಇಲ್ಲ, ಆದರೆ ನಿಮ್ಮ ಹತ್ರ ಜಾಸ್ತಿ ಫೈನಾನ್ಷಿಯಲ್ ಎಜುಕೇಷನ್ ಇರಬೇಕು ಅಂತ ಹೇಳ್ತಾರೆ. ಈ ಬುಕ್ಕಲ್ಲಿ ಮೇನಾಗಿ ಹೇಳಕೊಟ್ಟಿರೋ ಪಾಯಿಂಟೇ ಇದೆ, ಸೆಟಪ್ ಯುವರ್ ಆಟೋಮೆಟಿಕ್ ಸಿಸ್ಟಮ್ ಅಂತ. ಈ ಸಿಸ್ಟಮ್ನ ಇವರು ಕ್ರಿಯೇಟ್ ಮಾಡ್ತಾರೆ. ಯಾವ ರೀತಿ ಅಂದರೆ, ನಮ್ಮ ಹ್ಯೂಮನ್ ಬ್ರೈನ್ ಹೇಗಂದರೆ ಇದು ಶಾರ್ಟ್ ಟರ್ಮ್ ಆಸೆಯಿಂದ ಓಡ್ತಾನೆ ಇರುತ್ತೆ. ಈ ತಕ್ಷಣಕ್ಕೆ ಇನ್ಸ್ಟೆಂಟ್ ಗ್ರಾಫಿಟಿಕೇಷನಿಂದ ಓಡ್ತಾ ಇರುತ್ತೆ, ಡಿಲೇ ಗ್ರಾಫಿಟಿಕೇಷನ್ ಬಿಟ್ಟಾಕತ್ತೆ. ಡಿಲೇ ಗ್ರಾಫಿಟಿಕೇಷನ್ ಅಂದರೆ ಲಾಂಗ್ ಟರ್ಮಲ್ಲಿ ಏನಾದರೂ ನಮ್ಗೆ ಬೆನಿಫಿಟ್ ಆಗುತ್ತಲ್ಲ, ಅದನ್ನು ನಾವು ಡಿಲೇಡ್ ಗ್ರಾಫಿಟಿಕೇಷನ್ ಅಂತ ಕರಿತೀವಿ. ಈ ಡಿಲೇ ಗ್ರಾಫಿಟಿಕೇಷನ್ನು ತುಂಬ ಜನ ಅದು ಹಿಂದೆ ಚೇಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ಇದರಿಂದ ಹ್ಯೂಮನ್ ಬ್ರೈನ್ಗೆ ಅಷ್ಟೊಂದು ಡೋಪಮೈನ್ ಸಿಗಲ್ಲ, ಲಾಂಗ್ ಟರ್ಮ್ವರೆಗೂ ಕಾಯಬೇಕು. ಅದೇ ಇನ್ಸ್ಟೆಂಟ್ ಗ್ರಾಫಿಟಿಕೇಷನ್ ಅಂದರೆ ನಮ್ಗೆ ಸಡನ್ನಾಗಿ ಸಿಕ್ಬಿಡುತ್ತೆ, ನಮ್ಮ ಬ್ರೈನಿಗೆ ಡೋಪಮೈನ್ ರಿಲೀಸ್ ಆಗುತ್ತೆ, ನಾವು ಅಂಥ ಕೆಲಸನೇ ಜಾಸ್ತಿ ಮಾಡೋಕೆ ಹೋಗ್ತೀವಿ. ಈಗ ದುಡ್ಡಿದ ತಕ್ಷಣ ಖರ್ಚು ಮಾಡಿಬಿಡ್ತೀವಿ, ನಮ್ಗೆ ಏನೇನು ಬೇಕೋ ಅದನ್ನು ಪಟ ತೊಗೊಂಡ್ಬಿಡ್ತೀವಿ. ಇದರಿಂದ ಇವ್ರೇನು ಮಾಡ್ತಾರೆ, ನಮ್ಮ ಹತ್ರ ದುಡ್ಡು ಇದ್ದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸ್ಯಾಲ್ರಿ ಬಂದ ತಕ್ಷಣ ನಮ್ಮ ಅಕೌಂಟಲ್ಲಿರೋ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಆ ಬ್ಯಾಂಕಿಂದ ಸ್ಟಾಕು, ಬಾಂಡು, ಗೋಲ್ಡು, ಮ್ಯೂಚುವಲ್ ಫಂಡು ಈ ರೀತಿ ತನ್ನಿಂದ ತಾನೇ ಇನ್ವೆಸ್ಟ್ ಆಗ್ತಾಯಿತ್ತು. ನಾವು ಒಂದ್ಸಲಿ ಈ ರೀತಿ ಆಟೋ ಪೇ ಮಾಡ್ತಿದ್ವಿ, ಆಟೋಮೆಟಿಕ್ ಸಿಸ್ಟಮ್ನ ಇಟ್ಬಿಡ್ತಿದ್ವಿ. ಇದರಿಂದ ಇಡೀ ವರ್ಷ ನಮ್ಮ ದುಡ್ಡು ಇನ್ವೆಸ್ಟ್ ಆಗ್ತಾಯಿತ್ತು. ಮತ್ತೆ ಏನಾದರೂ ಬೇಕು ಅಂದರೆ ನೆಕ್ಸ್ಟ್ ವರ್ಷ ಸ್ಟೆಪ್ ಅಪ್ ಮಾಡಬೇಕು ಅಂದರೆ ಮತ್ತೆ ಸ್ಟೆಪ್ ಅಪ್ ಮಾಡ್ತಾಯಿದ್ವಿ, ಮತ್ತೆ ಆ ಇಡೀ ವರ್ಷ ತಾನೇ ಇನ್ವೆಸ್ಟ್ ಆಗ್ತಾಯಿತ್ತು. ಜಸ್ಟ್ ಡೂ ಇಟ್ ಒನ್ಸ್ ಅನ್ನೋ ಸ್ಟ್ರಾಟಜಿನ ನಾವು ಯೂಸ್ ಮಾಡ್ತಾ ಇದ್ವಿ. ಇದರಿಂದ ನಾವು ನಮ್ಮ ಲೈಫಲ್ಲಿ ಡಿಸಿಪ್ಲಿನಾಗಿ ಇರಲಿ ಇಲ್ಲದೇ ಇರಲಿ, ನಮ್ಮ ದುಡ್ಡು ಮಾತ್ರ ಡಿಸಿಪ್ಲಿನಾಗಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಹೋದರೂ ಕೂಡ ನಮಗೆ ರಿಟೈರ್ಮೆಂಟ್ ಆಗೋದಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ಅದಕ್ಕೋಸ್ಕರ ನಾವು ಈ ಆಟೋಮೆಟಿಕ್ ಸೆಟಪ್ನ ಇಟ್ವಿ ಅಂತ ಹೇಳ್ತಾರೆ. ಈ ಬುಕ್ನ ಓವರಾಲ್ ಸಮ್ಮರಿ ಇದ್ರ ಮೇಲೆ ಬೇಸ್ ಆಗಿದೆ. ಆಟೋಮೆಟಿಕ್ ಆಗಿ ಅಂದರೆ ಖುದ್ದು ನಾವೇ ಮಾಡೋ ಬದಲು, ನಮ್ಮ ದುಡ್ಡನ್ನು ನಾವೇ ಇನ್ವೆಸ್ಟ್ಮೆಂಟ್ ಮಾಡೋದು, ಮ್ಯಾನೇಜ್ ಮಾಡೋದು, ಈ ರೀತಿ ಮಾಡೋ ಬದಲು ಒಂದು ಆಟೋಪೇ ರೀತಿ ಸೆಟ್ ಮಾಡಿದ್ರೆ ನಮಗೆ ದುಡ್ಡು ಇನ್ವೆಸ್ಟ್ ಆಗ್ತಾ ಇರುತ್ತೆ. ಈಗ ಈ ಆಟೋಪೇ ಸಿಸ್ಟಮ್ ಅಂದರೆ SIP ಮಾಡ್ತಿರಲ್ಲ, SIP ನೀವೇ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ನಿಮ್ಮ ಬ್ಯಾಂಕಿಂದ ಡೈರೆಕ್ಟಾಗಿ ಕಟ್ ಆಗ್ತಿರುತ್ತೆ. ಈ ರೀತಿ ಕಟ್ ಆಗ್ತಿದೆ ಅನ್ನೋದಕ್ಕೆ ನೀವು SIP ಆದರೂ ಶುರು ಮಾಡಿದ್ದೀರಾ. ಅಕಸ್ಮಾತ್ ಎವ್ರಿ ಮಂತ್ ನೀವೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಯಾರೂ ಮಾಡ್ತಿರಲಿಲ್ಲ. 100 ಜನ SIP ಮಾಡ್ತಿದ್ದಾರೆ ಅಂದರೆ ಒಂದು 5 ತಿಂಗಳಲ್ಲಿ 90 ಜನ ಡ್ರಾಪ್ ಮಾಡಿರ್ತಾರೆ, ಇನ್ನು 10 ಜನ ಮಾಡ್ತಾ ಇರ್ತಾರೆ. ಆ 10 ಜನದಲ್ಲೂ ಲಾಂಗ್ ಟರ್ಮ್ವರೆಗೂ ಬರೀ ಒಬ್ಬ ಮಾಡ್ತಾನೆ. ಯಾಕಂದರೆ ಮಂತ್ ಆನ್ ಮಂತ್ ಅವನೇ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅವ್ನು ಮರಿತಾನೆ, ಏನಾದರೂ ಒಂದಾಗುತ್ತೆ, ಅವ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮತ್ತು ಇದು EMI ಎಲ್ಲ ಕಟ್ಟಲೇಬೇಕು ಅಂತ ಮನೆ ಮುಂದೆ ಯಾರು ಬಂದು ನಿಂತ್ಕೊಳ್ಳಲ್ಲ, ನನ್ನ ಸಾಲ ತೀರಿಸು ಅಂತ. ಯಾಕಂದರೆ ಇದು ಸಾಲ ಅಲ್ಲ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವುದೇ ರೀತಿ ಪ್ರೆಷರ್ ಇರಲ್ಲ, ಕಟ್ಟಲೇಬೇಕು ಅಂತ. ಇದರಿಂದ ನೀವು ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವರು ಆಟೋಪೇ ಸಿಸ್ಟಮ್ನ ಶುರು ಮಾಡ್ತಾರೆ. ಇದನ್ನೇ ಇವರು ಈ ಬುಕ್ಕಲ್ಲಿ ಹೇಳೋಕೊಟ್ಟಿರೋದು. ಈ ಬುಕ್ಕಲ್ಲಿ ಇನ್ನೂ ಸುಮಾರು ಪಾಯಿಂಟ್ ಇದೆ. ಎಮರ್ಜೆನ್ಸಿ ಫಂಡ್ ಇಟ್ಟಿದ್ವಿ, ಇನ್ಶೂರೆನ್ಸ್ ಕೂಡ ಮಾಡಿಸಿದ್ವಿ, ಇನ್ನೂ ತುಂಬ ವಿಷಯ ಇದೆ. ಆದರೆ ನನಗೆ ಇಷ್ಟ ಆಗಿದ್ದು 2 ಪಾಯಿಂಟು. ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಜಾಬ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಲೈಫ್ ಮುಗಿದೋಯ್ತು, ನಾವು ಯಾವತ್ತೂ ರಿಚ್ ಆಗೋಕ್ಕಾಗಲ್ಲ, ಬಿಸ್ನೆಸ್ ಮಾಡಿದ್ರೆ ಮಾತ್ರ ನಾವು ರಿಚ್ ಆಗೋದು ಅಂತ. ಮತ್ತು ತುಂಬ ಜನ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ, ಅವರು ಕೂಡ ನಾನು ದೊಡ್ಡ ಬಿಸ್ನೆಸ್ ಮಾಡಿದ್ರೆ, ನಾನು ದೊಡ್ಡದಾಗಿ ಬಿಸ್ನೆಸ್ ಕ್ರಿಯೇಟ್ ಮಾಡಿದ್ರೆ ನಾನು ಶ್ರೀಮಂತ ಆಗೋಕ್ಕೋಗೋದು, ರಿಚ್ ಆಗೋಕ್ಕೋಗೋದು. ಈ ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟು ಮತ್ತು ಜಾಬ್ ಮಾಡ್ತಾ ಕೂತ್ರೆ ನಾನು ಯಾವತ್ತೂ ಮಿಲಿಯನರ್ ಆಗೋಕ್ಕಾಗಲ್ಲ, ಯಾವತ್ತೂ ಶ್ರೀಮಂತ ಆಗೋಕ್ಕಾಗಲ್ಲ ಅಂತ ಒಂದು ರಿಗ್ರೆಟಲ್ಲಿ ತಮ್ಮ ಜೀವನನ ಲೀಡ್ ಮಾಡ್ತಾ ಇರ್ತಾರೆ. ಒಂದು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ಒಂದು ಖುಷಿ ಇರಲ್ಲ, ಒಂದು ರಿಗ್ರೆಟಲ್ಲಿ ಹೋಗ್ತಾ ಇರ್ತಾರೆ. ಅಂಥವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ನೀವು ಕೂಡ ಮಿಲಿಯನರ್ ಆಗ್ಬೋದು. ಮಿಲಿಯನರ್ ಆಗೋಕ್ಕೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಹತ್ರ ಎಷ್ಟು ಫೈನಾನ್ಷಿಯಲ್ ಎಜುಕೇಷನ್ ಇದೆ ಅನ್ನೋದು ಇಂಪಾರ್ಟೆಂಟು, ನೀವು ಎಷ್ಟು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ನನಗೆ ಈ 2 ಪಾಯಿಂಟ್ ತುಂಬ ಇಷ್ಟ ಆಯಿತು. ಮತ್ತು ಪ್ರತಿಯೊಬ್ಬನೂ ಇದನ್ನು ಟ್ರೈ ಮಾಡ್ಬೋದು. ಪ್ರತಿಯೊಬ್ಬನೂ ಬಿಸ್ನೆಸ್ ಟ್ರೈ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬನೂ ನಾಳೆ ಒಂದು ರಿಲಯನ್ಸ್ ಕಂಪ್ನಿ ಹುಟ್ಟಕ್ಕಾಗಲ್ಲ, ನಾಳೆ ಒಂದು ಇನ್ಫೋಸಿಸ್ ಹುಟ್ಟಕ್ಕಾಗಲ್ಲ, ನಾಳೆ ಒಂದು ಟೆಸ್ಲಾ ಹುಟ್ಟಕ್ಕಾಗಲ್ಲ. ಅದೇ ಪ್ರತಿಯೊಬ್ಬನೂ ಇವು ಎಲ್ಲ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಮ್ಮ ಹತ್ರ ಬಿಸ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅಂದರೆ ಕ್ರಿಯೇಟ್ ಆಗಿರೋ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದನ್ನೇ ಇವರು
ಆಟೋಮೆಟಿಕ್ ಮಿಲಿಯನರ್ ಅಂತ ಇನ್ವೆಸ್ಟ್ ಮಾಡಿನೇ ಇವರು ಮಿಲಿಯನರ್ ಆಗಿದ್ದು. ಇವರು ಕೂಡ ಯಾವುದೇ ರೀತಿ ಬಿಸ್ನೆಸ್ ಮಾಡಿಲ್ಲ, ಜಸ್ಟ್ ಜಾಬ್ ಮೂಲಕನೇ, ಅದು ಆವ್ರೇಜ್ಗಿನ ಬಿಲೋ ಆವ್ರೇಜ್ ಸ್ಯಾಲ್ರಿ, ಈ ಸ್ಯಾಲ್ರಿನಲ್ಲಿ ಇವರು ರಿಚ್ ಆಗಿ ತೋರಿಸಿದ್ದಾರೆ. ಇವರು ಅಷ್ಟೇ ಅಲ್ಲ, ಇನ್ನೂ ತುಂಬ ಎಕ್ಸಾಂಪಲ್ ಇದೆ. ಜಾಬ್ ಮಾಡ್ತಾನು ತುಂಬ ಜನ ಮಿಲಿಯನರ್ ಆಗಿದ್ದಾರೆ. ಆದರೆ ಬರೀ ಜಾಬ್ ಮಾಡಿದರೆ ಸಾಕಾಗಲ್ಲ, ಲಾಂಗ್ ಟರ್ಮ್ವರೆಗೂ ಇನ್ವೆಸ್ಟ್ ಮಾಡಬೇಕು. ಇವತ್ತು ನೀವು ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಅಂದರೆ ಯಾರು ಅಂತ ಹೇಳ್ತೀರಾ? ಇಲೋನ್ ಮಸ್ಕ್ ಅಂತ ಹೇಳ್ತೀರಾ. ಇಲೋನ್ ಮಸ್ಕ್ ಕೂಡ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಅವರು ಕೂಡ ಮಿಲಿಯನರ್ ಆಗಿದ್ದು, ಇಲ್ಲಾಂದರೆ ಅವರು ಆಗ್ತಿರಲಿಲ್ಲ. ನೀವು ಇಲೋನ್ ಮಸ್ಕ್ ನೆಟ್ವರ್ಕ್ ತೆಗೆದು ನೋಡಿ, 430 ಬಿಲಿಯನ್ ಇದೆ. ಈ 430 ಬಿಲಿಯನಲ್ಲಿ 410 ಬಿಲಿಯನು ಕಳೆದ 5 ವರ್ಷದಿಂದ ಬಂದಿದೆ. ಅಂದರೆ 25 ವರ್ಷದವರೆಗೂ ಅವ್ರ ಹತ್ರ ಇದ್ದಿದ್ದು ಕೇವಲ 20 ಬಿಲಿಯನ್ ಮಾತ್ರ. ಅವರೇನಾದರೂ ಈ 20 ಬಿಲಿಯನ್ನ ಎಲ್ಲಾದರೂ ವಿಡ್ರಾ ಮಾಡಿ ದೊಡ್ಡ ದೊಡ್ಡ ಮನೆ ಬಂಗ್ಲೆ ಎಲ್ಲ ಬೈ ಮಾಡಿ ಸುಮ್ಮನೆ ಕೂತಿದ್ರೆ ಅವ್ರು ಇವತ್ತು ನಾವು ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಅಂತ ಕರಿತಾ ಇರಲಿಲ್ಲ. ಯಾಕಂದರೆ ಅವ್ರು 30 ವರ್ಷ ಕಾದಿದ್ದಕ್ಕೇ ಈ 410 ಬಿಲಿಯನ್ ಎಕ್ಸ್ಟ್ರಾ ಆ್ಯಡ್ ಆಗಿದ್ದು ಇವರು ರಿಚೆಸ್ಟ್ ಮ್ಯಾನ್ ಇಂದ ವರ್ಲ್ಡ್ ಅಂತ ಕರೆಸ್ಕೊಂಡಿದ್ದು. ಇದನ್ನು ಲಾಂಗ್ ಟರ್ಮ್ವರೆಗೂ ಯಾರು ತನ್ನ ಆಸೆನ ಹಿಡಿದಿಟ್ಕೋತಾನಲ್ಲ ಅವನೇ ರಿಚ್ ಆಗೋಕ್ಕಾಗೋದು, ಅವನೇ ಶ್ರೀಮಂತ ಆಗೋಕ್ಕಾಗೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾಕಂದರೆ ಇದು ತುಂಬ ಜನಕ್ಕೆ ಹೋಗಿ ತಲುಪಬೇಕು. ಈ ರೀತಿ ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋ ಕನ್ನಡದಲ್ಲಿ ತುಂಬ ಕಡಿಮೆ ಇದೆ. ಇದನ್ನು ನೀವು ಲೈಕ್ ಮಾಡಿದ್ರೆ ಅಂದರೆ ಯೂಟ್ಯೂಬ್ ಇನ್ನೂ ಬೇರೆ ಬೇರೆ ರೆಕಮೆಂಡ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.